ಮೂರು ಕಾರ್ಯವನ್ನು ನಾನು ನಿಮ್ಗೆ ಹೇಳುತ್ತೀನಿ, ಮರಿಬೇಡಿ. ನಿಮ್ಮ ಆತ್ಮಿಕ ಲೈಫ್ಗೆ ಖಂಡಿತವಾಗಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದನ್ನ ಧ್ಯಾನ ಮಾಡಿ ಮುಂದಕ್ಕೆ ಹೋಗೋಣ. ಲೋಕದ ನೀತಿ, ದ ರೈಚಸ್ನೆಸ್ ಆಫ್ ದಿ ವರ್ಲ್ಡ್. ಲೋಕಕ್ಕೂ ಒಂದು ನೀತಿ ಐತೆ. ದೇವ್ರ ಮನಸ್ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಈ ಲೋಕನು ಹೇಳುತ್ತೆ ಯಾವ್ದು ಸರಿ ಯಾವ್ದು ತಪ್ಪು, ಹೆಂಗ್ ಜೀವಿಸ್ಬೇಕು ಹೆಂಗ್ ಜೀವಿಸ್ಬಾರ್ದು. There's a righteousness in the world. ಯಾಕಂದ್ರೆ ದೇವ್ರು ಎಲ್ಲಾ ಮನುಷ್ಯರಿಗೆ ಮನಸ್ಸಾಕ್ಷಿಯನ್ನು ಕೊಟ್ಟಿದ್ದಾರೆ, ಮರಿಬಾರದು. ಇನ್ನು ಡೀಟೇಲ್ ಬೇಕಂದ್ರೆ ರೋಮಪುರದವ್ರಿಗೆ 2ನೇ ಅಧ್ಯಾಯ 14ನೇ ವಚನ, 14-15ನೇ ವಚನ. ಓದಿ ಪ್ಲೀಸ್. ನ್ಯಾಯ ಪ್ರಮಾಣವಿಲ್ಲದ ಜನರು, ಅನ್ಯ ಜನರು ನ್ಯಾಯ ಪ್ರಮಾಣದಲ್ಲಿರುವವುಗಳನ್ನು ಸ್ವಾಭಾವಿಕವಾಗಿ ಕೈಗೊಳ್ಳುವಾಗ, ನ್ಯಾಯ ಪ್ರಮಾಣವಿಲ್ಲದ ಇವರು ತಮಗೆ ತಾವೇ ನ್ಯಾಯ ಪ್ರಮಾಣವಾಗಿದ್ದಾರೆ. ಅವರ ಮನಸ್ಸಾಕ್ಷಿಯು ಸಹ ಸಾಕ್ಷಿ ಕೊಟ್ಟು ಅವರ ಯೋಚನೆಗಳು ಒಂದಕ್ಕೊಂದು ತಪ್ಪು ಹೊರಿಸುತ್ತಾ ಇಲ್ಲವೇ ಪ್ರತಿವಾದ ಮಾಡುತ್ತಾ ಇರುವುದರಿಂದ ಅವರು ತಮ್ಮ ಹೃದಯಗಳಲ್ಲಿ ಬರೆದಿರುವ ನ್ಯಾಯ ಪ್ರಮಾಣದ ಕ್ರಿಯೆಗಳನ್ನು ತೋರಿಸುತ್ತಾರೆ. ವೆರಿ ಕ್ಲಿಯರ್. ಸೊ ದೇವರು ಎಲ್ಲಾ ಮನುಷ್ಯರಿಗೆ ಮನಸ್ಸಾಕ್ಷಿಯನ್ನು, ತಾನು ತಪ್ಪು ಮಾಡುವಾಗ ಅದು ತಪ್ಪು ಅಂತ ಹೇಳುವ ಮನಸ್ಸಾಕ್ಷಿಯನ್ನು ದೇವರಿಟ್ಟಿದ್ದಾರೆ. ವೆರಿ ಕ್ಲಿಯರ್. ಇದು ಲೋಕದ ನೀತಿ. ಅವರ ಹೃದಯದಲ್ಲೇ ಏನ್ ಬರೆದಿದ್ದಾರಂತೆ? ನ್ಯಾಯ ಪ್ರಮಾಣವನ್ನು, ಸರಿ ತಪ್ಪು. ನಮ್ಗೊತ್ತು ನಾವು ಇದನ್ನ ಲೋಕದವ್ರ ಹತ್ರ ನೋಡ್ಬೋದು. ಅವರು ಸರಿ ತಪ್ಪು ಮಾತಾಡ್ತಾರೆ, ಅವರು ಕ್ರಿಶ್ಚಿಯನ್ಸ್ ಬಗ್ಗೆ ಮಾತಾಡ್ತಾರೆ. ಬಿಕಾಸ್ ದೇ ಡೂ ಹ್ಯಾವ್ ರೈಚಸ್ನೆಸ್. ಅವ್ರಿಗೂ ನೀತಿ ಐತೆ, ಅವರು ನೀತಿ ಪಾಲಿಸ್ತಾ ಇದ್ದಾರೆ. ಯಾಕೆ? ಸೊ ದೇವ್ರು ಕೊಟ್ಟಿರೋದು, ಅವರ ಮನಸ್ಸಾಕ್ಷಿ ದೇವ್ರು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಯಾರನ್ನು ಅಶುದ್ಧರು ಅಂತ ನಾವು ಭಾವಿಸ್ಬಾರ್ದು. ರೆಸ್ಪೆಕ್ಟ್ ಎವ್ರಿಬಡಿ. ಅವರು ಅದು ಲೋಕದ ಸ್ಟ್ಯಾಂಡರ್ಡ್ ಆಫ್ ರೈಚಸ್ನೆಸ್. ಇನ್ನೊಂದು ನೀತಿ ಐತೆ, ಅದು ನ್ಯಾಯ ಪ್ರಮಾಣದ ನೀತಿ. ಹಳೆ ಒಡಂಬಡಿಕೆ, ಆಜ್ಞೆಗಳು, ನ್ಯಾಯ ಪ್ರಮಾಣ, ಇದರಿಂದ ಉಂಟಾಗುವ ನೀತಿ. ಆಜ್ಞೆಗಳಿಗೆ ವಿಧೇಯರಾಗಿ, ದೇವರ ಮಾತಿಗೆ ವಿಧೇಯರಾಗಿ ನಾವು ಹೊಂದಿಕೊಳ್ಳುವ ನೀತಿ. ಓಕೆ, ಸೊ ಇದೇ ನೋಡಿ, ರೋಮನ್ಸ್ ಬುಕ್ ತುಂಬಾ ಮುಖ್ಯವಾದ ಒಂದು ಬುಕ್. ಡಾಕ್ಟ್ರಿನಲ್ ಬುಕ್ ಅಂತಾರೆ, ಮಿನಿ ಬೈಬಲ್ ಅಂತ ಹೇಳ್ತಾರೆ. ದಯವಿಟ್ಟು ಅದನ್ನ ಆಗಾಗ ಓದಿ ಧ್ಯಾನ ಮಾಡಿ. ರೋಮಪುರದವ್ರಿಗೆ 9ನೇ ಅಧ್ಯಾಯ 30ರಿಂದ ಓದಿ ಬ್ರದರ್. 30ರಿಂದ 31 ಓದಿ. ಹಾಗಾದರೆ ನಾವು ಏನು ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡದ ಅನ್ಯ ಜನರಿಗೆ ನೀತಿ ಅಂದರೆ ನಂಬಿಕೆಯಿಂದುಂಟಾಗುವ ನೀತಿಯು ದೊರಕಿತು. ಆದರೆ ನ್ಯಾಯ ಪ್ರಮಾಣದಿಂದ ಉಂಟಾದ ನೀತಿಯನ್ನು ಅನುಸರಿಸಿದ ಇಸ್ರಾಯೇಲರು ನ್ಯಾಯ ಪ್ರಮಾಣದ ನೀತಿಯನ್ನು ಹೊಂದದೆ ಹೋಗಿದ್ದಾರೆ. ಸೊ ಇದು ಧರ್ಮಶಾಸ್ತ್ರದಿಂದ ಉಂಟಾಗುವ ನೀತಿ. ಓಕೆ, ಸೊ ಇವತ್ತು ಕ್ರೈಸ್ತರು ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಎಲ್ಲ ಒಂದೇ ಅಂತ. ಲೋಕಕ್ಕೆ ದೇವ್ರು ಕೊಟ್ಟಿರೋ ನೀತಿ ಬೇರೆ, ಧರ್ಮಶಾಸ್ತ್ರದಿಂದ ಉಂಟಾಗುವ ನೀತಿ ಬೇರೆ, ನಂಬಿಕೆಯಿಂದ ಉಂಟಾಗುವ, ನೋಡಿ ಕ್ಲಿಯರ್ ಆಗಿ 30ನೇ ವಾಕ್ಯದಲ್ಲಿ ನೋಡ್ತೀವಿ, ನಂಬಿಕೆಯಿಂದ ಉಂಟಾಗುವ ನೀತಿಯನ್ನು ಇಸ್ರೇಲ್ರು ಹೊಂದದೆ ಹೋಗಿದಾರಂತೆ. ಆದ್ರೆ ಅವರ ಸ್ವಂತ ಕ್ರಿಯೆಗಳಿಂದ, ಧರ್ಮಶಾಸ್ತ್ರದಿಂದ ಉಂಟಾಗುವ ನೀತಿ ಮೇಲೆ ಅವ್ರು ಮನಸ್ಸಿಟ್ಟಿದ್ದಾರೆ. ಸೊ ಹೆಂಗಿದು ಕ್ಲಿಯರ್ ಆಗಿ ಹೇಳ್ತಾರೆ. ಆದ್ರೆ ಹೊಂದದೆ ಹೋಗಿದಾರಂತೆ ನೀತಿನ. ಯಾಕಂದ್ರೆ ಧರ್ಮಶಾಸ್ತ್ರವನ್ನು ಪಾಲಿಸಕ್ ಆಗ್ಲಿಲ್ಲ, ಆಗ್ತಾ ಇಲ್ಲ ಅವರಿಂದ.
ಸೊ ನಂಬಿಕೆಯಿಂದ ಉಂಟಾಗುವ ನೀತಿ. ಕ್ರೈಸ್ತರು ಯಾವ ನೀತಿ ಹೇಳಿದ್ದಾರೆ? ಲೋಕದ ನೀತಿನ ಇಲ್ಲ, ಅದರಲ್ಲಿ ಇದ್ದಿದ್ದೀವಿ. ಧರ್ಮಶಾಸ್ತ್ರದ ನೀತಿನ ಇಲ್ಲ, ಇದರಲ್ಲೂ ಇದ್ದಿದ್ದೀವಿ. ಆದ್ರೆ ನಂಬಿಕೆಯಿಂದ ಉಂಟಾಗುವ, ಕ್ರಿಸ್ತನಿಂದ ಅಥವಾ ಕ್ರಿಸ್ತನ ಮುಖಾಂತರವಾಗಿ ದೇವರು ನಂಬಿಕೆಯಿಂದ ಕೊಡುವ ನೀತಿಯನ್ನು ನಾವು ಹೊಂದಿದ್ದೀವಿ. ರೈಚಿಯಸ್ನೆಸ್ ಆಫ್ ಫೇತ್ ಇನ್ ಕ್ರೈಸ್ಟ್, ಕ್ರಿಸ್ತನ ಮೇಲಿರುವ ನಂಬಿಕೆಯಿಂದ ಉಂಟಾಗುವ ನೀತಿ. ಈ ನೀತಿ ದೇವರ ವರ, ಗಿಫ್ಟ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ನಂಬಿಕೆಯಿಂದ ಉಂಟಾಗುವ ನೀತಿಯಾಗಿದ್ದೇನೆ. ಈ ನೀತಿ ಅಂದ್ರೆ ಹೆಂಗ್ ಭಾಷೆಗೆ ನಡ್ಕೊಳ್ಳೋದು? ಈ ನೀತಿಯನ್ನು ಹೊಂದ್ಕೊಂಡಿದ್ದೀನಿ, ನಾನು ಹೆಂಗ್ ನಡೆಯೋದು, ಹೆಂಗ್ ನಡ್ಕೊಳ್ಳೋದು? ನೋಡಿ, ಲೋಕದ ನೀತಿಯಲ್ಲಿರೋರು ನಮ್ಗೆ ಗೊತ್ತು, ಎಷ್ಟೊಂದು ಮರ್ಯಾದೆಯಿಂದ ಜೀವಿಸ್ತಾರೆ. ಮರ್ಯಾದೆ ಎಷ್ಟು ಮುಖ್ಯ ಲೋಕದವ್ರಿಗೆ. ರೆಸ್ಪೆಕ್ಟ್, ಅವ್ರ ಫ್ಯಾಮಿಲಿ ರೆಸ್ಪೆಕ್ಟ್, ಅವರ ಒಂದು ಮರ್ಯಾದೆ, ಮಕ್ಕಳ ಮರ್ಯಾದೆ. ಕೆಲವೊಬ್ರೆಲ್ಲ ಕುಟುಂಬದಲ್ಲಿ ತಪ್ಪು ನಡೆದ್ರೆ ಅವ್ರಿಗೆ ತಡ್ಕೊಳಕ್ ಆಗಲ್ಲ. ದೇ ಆರ್ ಇನ್ ಸರ್ಟನ್ ರೈಚಿಯಸ್ನೆಸ್. ಕೆಲವೊಬ್ರು ತಪ್ಪಾಗಿ ಮಾತಾಡಿದ್ರೆ ಅದನ್ನು ಕೇಳಿಸ್ಕೊಳಕ್ ಆಗಲ್ಲ, ಯಾಕಂದ್ರೆ ಆ ನೀತಿಯಲ್ಲಿ, ದಟ್ಸ್ ರೈಚಿಯಸ್ನೆಸ್, ಅದು ನೀತಿ. ಅದು ಸೊ ಅವ್ರ ಮನಸ್ಸಾಕ್ಷಿ ಒಳ್ಳೇದು ಕೆಟ್ಟದು ಅಂತ ಹೇಳೋದು ನೋಡಿ, ಆ ನೀತಿಯಲ್ಲಿ ಜೀವಿಸ್ತಾರೆ. ತನ್ನ ಮಕ್ಕಳು ತಪ್ಪು ಮಾಡುವಾಗ ಯಾಕೆ ಅವ್ರಿಗೆ ಇಷ್ಟ ಆಗಲ್ಲ ಅಂದ್ರೆ, ಮನಸ್ಸಾಕ್ಷಿ ಅವ್ರು ಕರೆಕ್ಟ್ ಆಗಿ ಜೀವಿಸಿದಾರೆ, ಅವರು ಮನಸ್ಸಾಕ್ಷಿ ಪ್ರಕಾರ ಜೀವಿಸಿದ್ದಾರೆ. ಸೊ ಆ ನೀತಿಯಲ್ಲಿ ಜೀವಿಸಿದ್ದಾರೆ, ಅದನ್ನ ಕುಟುಂಬವನ್ನು ನೋಡ್ಕೊಂಡಿದ್ದಾರೆ, ಸರಿಯಾಗಿ ಜೀವಿಸಿದ್ದಾರೆ. ಸೊ ಅದೇ ಅವ್ರ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀತಿ, ರೈಚಿಯಸ್ನೆಸ್. ನೆಕ್ಸ್ಟ್ 2, ಧರ್ಮಶಾಸ್ತ್ರದಿಂದ. ಇವ್ರ ಮನಸ್ಸಾಕ್ಷಿಯ ನೀತಿ, ಇವ್ರ ಮನಸ್ಸಾಕ್ಷಿ ಏನ್ ಹೇಳುತ್ತೋ, ಸರಿ ತಪ್ಪು ಏನ್ ಹೇಳುತ್ತೋ. ಸೊಸೈಟಿಯಲ್ಲಿ ಒಂದು ನೀತಿ ಐತೆ, ಊರಲ್ಲಿ ಒಂದು ನೀತಿ, ಹಿಂಗೆ ಇರ್ಬೇಕು, ಹಿಂಗೆ ಇರಬಾರ್ದು, ಹಿಂಗ್ ತಪ್ಪು ಮಾಡೋದು ದಂಡ, ದಟ್ಸ್ ರೈಚಿಯಸ್ನೆಸ್. ಕಾನೂನುಗಳು, ಲೋಕದ ನೀತಿ, ಸರಿ ತಪ್ಪು. ಇನ್ನೊಂದು ನೀತಿ, ಇವ್ರು ಹಿಂಗೆ ಜೀವಿಸ್ತಾರೆ, ಸರಿ ತಪ್ಪು ನೋಡಿ, ಒಳ್ಳೇದು, ಅದು ನೀತಿ, ದಟ್ಸ್ ರೈಚಿಯಸ್ನೆಸ್. ಅದನ್ನು ದೇವರೇ ಕೊಟ್ಟಿರೋದು ಆ ನೀತಿ. ಇಲ್ಲಾಂದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿ. 2, ಧರ್ಮಶಾಸ್ತ್ರದಿಂದ. ಇವರು ಧರ್ಮಶಾಸ್ತ್ರವನ್ನು ಪಾಲಿಸ್ತಾರೆ. ಧರ್ಮಶಾಸ್ತ್ರ ಸರಿ ತಪ್ಪು ಅಂತ ಹೇಳುತ್ತಾರೆ. ದೇವರಿಂದ ಬಂದಿರೋ ಧರ್ಮಶಾಸ್ತ್ರ. ಬಲಿಗಳು ದೇವರಿಂದ ಬಂದಿದ್ದು, ಸುನ್ನತಿ ದೇವರಿಂದ ಬಂದಿದ್ದು, ಅನೇಕ ವಿಷಯಗಳು ದೇವರು ಆಜ್ಞೆ ಕೊಟ್ಟರು ಇಸ್ರಾಯೇಲ್ರಿಗೆ. ಇವರು ಇದನ್ನು ಪಾಲಿಸುವಾಗ ನೋಡಿ, ನ್ಯಾಚುರಲ್ ಆಗಿ ಎಲ್ಲಾ ಮನುಷ್ಯರಿಗೂ ಒಂದು ಮನಸ್ಸಾಕ್ಷಿ ಐತೆ, ಅದು ಸರಿ ತಪ್ಪು ಅಂತ ಗೈಡ್ ಮಾಡುತ್ತೆ. ಓಕೆ, ಅದು ಎಲ್ರಿಗೂ ಐತೆ, ಅನ್ಯರಿಗೂ ಐತೆ. ಸೊ ಅದಕ್ಕಿಂತ ಇನ್ನೂ ಸ್ವಲ್ಪ ಮೇಲೆ ಕಾನೂನು, ಧರ್ಮಶಾಸ್ತ್ರ. ಅದಕ್ಕಿಂತ ನೋಡಿ, ಅದಕ್ಕೆ ಯಹೂದ್ಯರು ಶ್ರೇಷ್ಠರು. ಯಹೂದ್ಯರು ಅನ್ಯ ಜನರ ಸಂಗಡ ಅವ್ರೇನ್ ಮಾಡಲ್ಲ, ಅನ್ಯೋನ್ಯತೆಯಲ್ಲಿ ಇರಲ್ಲ, ಅವ್ರ ಮನೆಗೆ ಹೋಗಲ್ಲ, ಅವ್ರ ಜೊತೆ ಒಂದು ಒಡನಾಟದಲ್ಲಿ ಇರಲ್ಲ, ಅವರು ಫೆಲೋಶಿಪ್ ಅಲ್ಲಿ ಇರಲ್ಲ. ಯಾಕಂದ್ರೆ ಇವರು ದೇವರ ನೀತಿಯನ್ನು ಹೊಂದ್ಕೊಂಡಿದ್ದಾರೆ. ಧರ್ಮಶಾಸ್ತ್ರದಲ್ಲಿ ಏನ್ ಬರೆಯಲ್ಪಟ್ಟೈತೆ ಅಂದ್ರೆ, ಅನ್ಯರು ಕತ್ಲೆಯಲ್ಲಿದ್ದಾರೆ, ಇವರು ಅವ್ರಿಗೆ ಬೆಳಕು, ಹುಡುಗರಿಗೆ ಗೈಡ್, ಇರು ಮಾರ್ಗದರ್ಶಿ. ಹಂಗೆ ಧರ್ಮಶಾಸ್ತ್ರ ಹೇಳುತ್ತವೆ. ಸೊ ಅನ್ಯರನ್ನ ದೇವರ ಬಳಿಗೆ ಧರ್ಮಶಾಸ್ತ್ರ ಮುಖಾಂತರವಾಗಿನೇ ದೇವರ ಹತ್ರ ಬರಬೇಕು ಅಂತ ಅವ್ರು ಗೊತ್ತಿತ್ತು. ಅವ್ರು ಅದನ್ನೇ ಮಾಡ್ತಾ ಇದ್ರು, ದೇವರ ಹತ್ರ ಅನ್ಯರನ್ನ ನಡೆಸ್ತಾ ಇದ್ರು. ಮತಾವಲಂಬಿಗಳಂದ್ರೆ ಯಾರು? ಗ್ರೇಕ ಭಾಷೆಯಿಂದ, ಗ್ರೇಕ ಧರ್ಮದಿಂದ ಯಹೂದಿ ಧರ್ಮಕ್ಕೆ, ಧರ್ಮಶಾಸ್ತ್ರಕ್ಕೆ ಕನ್ವರ್ಟ್ ಆಗಿರೋರಿಗೆ ಮತಾವಲಂಬಿಗಳು. ಅದನ್ನ ಮಾಡ್ತಾ ಇದ್ರು, ದೇವರ ಗೈಡ್. ಸೊ ಆ ಕಾಲದಲ್ಲಿ ಧರ್ಮಶಾಸ್ತ್ರವೇ ದೇವರ ಹತ್ರ ಬರುವ ಮಾರ್ಗ. ಓಕೆ, ದೇವರ ಹತ್ರ ಬರುವ ಮಾರ್ಗ ಆ ಕಾಲದಲ್ಲಿ ಧರ್ಮಶಾಸ್ತ್ರ. ಈಗ ಕ್ರಿಸ್ತ ಯೇಸು. ಓಕೆ, ಸೊ ಈ ಮನಸ್ಸಾಕ್ಷಿಯ ನೀತಿಗಿಂತ ಇನ್ನೂ ಸ್ವಲ್ಪ ಮೇಲೆ ಉನ್ನತವಾದದ್ದು, ಶ್ರೇಷ್ಠವಾದದ್ದು ಧರ್ಮಶಾಸ್ತ್ರದ ನೀತಿ. ಸೊ ಅದಕ್ಕಿಂತ ಇನ್ನೂ ಶ್ರೇಷ್ಠವಾದದ್ದು ದೇವರ ನೀತಿ, ದ ರೈಚಿಯಸ್ನೆಸ್ ಆಫ್ ಗಾಡ್, ದೇವರ ನೀತಿ. 2 ಕೊರಿಂಥಿ 5
2 ಕೊರಿಂಥ್ಯ 5ನೇ ಅಧ್ಯಾಯ 21ನೇ ವಚನ. 2 Corinthians 5:21. ಮೊದಲ ಪ್ರಶ್ನೆ ಓದಿ brother. KJV ಬೈಬಲ್ ಓದಿ. ಓಕೆ. ಯಾಕಂದರೆ ನಾವು ಆತನಲ್ಲಿ ದೇವರ ನೀತಿಯಾಗುವಂತೆ ದೇವರು ಪಾಪವನ್ನರಿಯದ ಆತನನ್ನು ನಮಗೋಸ್ಕರ ಪಾಪವಾಗ ಮಾಡಿದನು. ಎಷ್ಟು ಬ್ಯೂಟಿಫುಲ್ ಮಾತು ಅಂದ್ರೆ, ಪಾಪ ಜ್ಞಾನವಿಲ್ಲದ ಆತನನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದ್ರಂತೆ. ಏನಕ್ಕೆ? ನಾವು ದೇವರ ನೀತಿ ಆಗುವಂತೆ. ರೈಚಸ್ನೆಸ್ ಡಿಫರೆನ್ಸ್ ಗೊತ್ತಾಗುತ್ತಾ? ದೇವರ ನೀತಿ ಆಗುವಂತೆ, ಯು ಬಿಕಮ್ ದ ರೈಚಸ್ನೆಸ್ ಆಫ್ ಗಾಡ್. ಇದು ಲೋಕದ ಮನಸ್ಸಾಕ್ಷಿಯ ನೀತಿ ಅಲ್ಲ, ಧರ್ಮಶಾಸ್ತ್ರದಿಂದ ಉಂಟಾಗುವ ನೀತಿ ಅಲ್ಲ, ಸ್ವಂತ ಕ್ರಿಯೆಗಳಿಂದ. ಇದು ದೇವರಿಂದನೇ, ದೇವರ ನೀತಿ, ದೇವರಲ್ಲಿರುವ ನೀತಿ. ಸೊ ಈ ನೀತಿಯನ್ನೇ ದೇವರು ದಾನವಾಗಿ, ಗಿಫ್ಟ್ ಆಗಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಲೋಕದ ನೀತಿಯಲ್ಲಿರೋರು ಅವ್ರ ಮನಸ್ಸಾಕ್ಷಿ ಪ್ರಕಾರ ನಡ್ಕೊಂತಾರೆ. ಸರಿ ತಪ್ಪು ಅಂತ ಅವ್ರ ಮನಸ್ಸಾಕ್ಷಿ ಹೇಳುತ್ತೆ, ಅವ್ರು ಸರಿಯಾಗಿ ಅವ್ರು ನಡ್ಕೊಂತಾರೆ. ಇದು ದೇವರ ನೀತಿ. ಧರ್ಮಶಾಸ್ತ್ರದಿಂದ ಉಂಟಾಗುವ ನೀತಿ, ಅವ್ರ ಧರ್ಮಶಾಸ್ತ್ರವನ್ನು ಪಾಲಿಸಿ ಅದರಿಂದ. ಈಗ ದೇವರ ನೀತಿಯನ್ನು ಹೊಂದ್ಕೊಂಡಿರೋರು ನಾವು ಕ್ರೈಸ್ತರು. ಅದಕ್ಕೆ ಹೊಸದಾಗಿ ಹುಟ್ಟಬೇಕು. ಇದೆಲ್ಲ ಯಾವಾಗ ನಮ್ಗೆ ಸಿಗುತ್ತೆ? ಇದೆಲ್ಲ ಯಾವಾಗ ಆಗುತ್ತಾ ಅಷ್ಟಂದ್ರೆ ನಾವು ಹೊಸದಾಗಿ ಹುಡ್ತೀವಿ. ಬಾಂಡಕ್ಕೆ, ಅಶುದ್ಧೀಕರಣ, ಅನುಭವಗಳು, ಕ್ರಿಸ್ತ ಯೇಸುವಿನ ಮೇಲಿರುವ ನಂಬಿಕೆ, ಕರ್ತನಿಂದ ನಾವು ಹೊಂದ್ಕೊಳ್ಳೋದು. ಬೇಸಿಕ್ ಆಗಿ ನಾವು ಅದನ್ನು ನಂಬುವಾಗ, ಅದನ್ನು ಸ್ವೀಕರಿಸಿಕೊಳ್ಳುವಾಗ. ಸೊ ಇದು ದೇವರ ನೀತಿ, ಗಾಡ್ಸ್ ರೈಚಸ್ನೆಸ್. ಈ ದೇವರ ನೀತಿಯಲ್ಲಿ ಜೀವಿಸೋರು ಧರ್ಮದ ಶಾಸ್ತ್ರದ ನೀತಿಗೆ ಹೋಗ್ಬಿಡಬಾರ್ದು. ನೋಡಿ, ಒಂದು ಲೋಕದ ನೀತಿ, ನ್ಯಾಯ ಪ್ರಮಾಣದ ನೀತಿ, ನೆಕ್ಸ್ಟ್ ಲೆವೆಲ್ ದೇವರ ನೀತಿ. ನಾವು ಮೇಲಿದ್ದೀವಿ, ಟಾಪ್ ಲೆವೆಲ್ ಅಲ್ಲಿ ದೇವರು ಇಟ್ಟಿದ್ದಾರೆ. ದೇವರ ನೀತಿ, ದೇವರ ನೀತಿಯನ್ನು ಹೊಂದ್ಕೊಂಡಿರೋರು ದೇವರಿಂದ ನಡೆಸಲ್ಪಡಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, 2 ಕೊರಿಂಥ್ಯ 2:16 ಹೇಳುತ್ತೆ, ನಮಗಾದರೂ ಕ್ರಿಸ್ತನ ಮನಸ್ಸುಂಟು. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಬಿಕಾಸ್ ವಿ ಹ್ಯಾವ್ ದ ರೈಚಸ್ನೆಸ್ ಆಫ್ ಗಾಡ್. ದೇವರ ನೀತಿ ನಮ್ಮಲ್ಲಿರೋದ್ರಿಂದ ನಮಗೆ ಕ್ರಿಸ್ತನ ಮನಸ್ಸುಂಟು. ದೇವರ ನೀತಿಯನ್ನು ಸಂಪಾದಿಸಕ್ಕಾಗಲ್ಲ. ದೇವರು ವರವಾಗಿ, ದಾನವಾಗಿ, ತನ್ನ ಪ್ರೀತಿಯಿಂದ, ಕೃಪೆಯಿಂದ ದೇವರು ಕೊಡ್ತಾರೆ. ಸೊ ವಿ ರಿಸೀವ್ ಒಂದು ವರವಾಗಿ, ಗಿಫ್ಟ್ ಆಗಿ ಹೊಂದ್ಕೊಂತೀವಿ. ನೋಡಿ, ಗಿಫ್ಟ್ ಅಂದಿದ ತಕ್ಷಣ ಅದು ಚೀಪ್ ಅಲ್ಲ. ಯಾವಾಗ್ಲೂ ನಾನು ಹೇಳೋದೆ, ನಮ್ಮಿಂದ ಬೆಲೆ ಕೊಡಕ್ ಆಗಲ್ಲ. ಅದಕ್ಕೆ ದೇವರು ಫ್ರೀ ಆಗಿ ಮಾಡಿದ್ದಾರೆ. ನೋಡಿ, ಆಜ್ಞೆಗಳನ್ನು ಕೊಟ್ಟರು ಅದಕ್ಕೊಂದು ಬೆಲೆ ಐತೆ, ಒಳಗಾಗಬೇಕು. ಮನುಷ್ಯನ ಪ್ರಯತ್ನ ಮಾಡ್ತಾನೆ. ಆದ್ರೆ ಇದು ದೇವರ ನೀತಿ, ಇದು ಪರಲೋಕದ ನೀತಿ. ಇದನ್ನ ನಾವು ಏನ್ ಬೆಲೆ ಕೊಟ್ಟರು ಸಹ, ಯಾವ ಅಧಿಕಾರದಿಂದನೂ ಇದನ್ನು ಹೊಂದ್ಕೊಳಕ್ ಆಗಲ್ಲ. ಗಾಡ್ ಗಿವ್ಸ್ ಇಟ್ ಬೈ ಗಿಫ್ಟ್. ಅದೇ ಗ್ರೇಸ್. ಈ ನೀತಿಯನ್ನು ಗ್ರೇಸ್, ಕೃಪೆಯಿಂದ. ಈ ನೀತಿ ನಮ್ಗೆ ಹೆಂಗ್ ಸಿಕ್ತು? ದೇವ್ರು ನಮ್ಗೆ ಇದನ್ನ ಹೆಂಗ್ ದೊರಕಿಸಿದ್ರು, ತಲುಪಿಸಿದ್ರು, ಅದು ಕೊಟ್ರು? ಕ್ರಿಸ್ತ ಯೇಸುವಿನ ಮುಖಾಂತರ, ಆತನ ಶಿಲುಬೆಯ ಮರಣದ ಮುಖಾಂತರ. ಇಲ್ಲ ಹಂಗೆ ಐತೆ, ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದ್ರು. ಯಾಕೆ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಗೆ ಹೋದ್ರು? ಯಾಕೆ ನಮ್ಮ ಪಾಪವನ್ನು ಅವ್ರು ತಗೊಂಡ್ರು? ನಾವು ದೇವರಲ್ಲೇ ನೀತಿ ಸ್ವರೂಪಿಗಳಾಗುವಂತೆ. ಆದಾಮನು ತಪ್ಪು ಮಾಡಿದ್ರು, ಒಬ್ಬ ಮನುಷ್ಯ ತಪ್ಪು ಮಾಡಿದ್ರು. ಅವರು ಮಾಡಿದ ತಪ್ಪು ನಿಮಿತ್ತವಾಗಿ ನೋಡಿ, ಆದಾಮ್ ತಪ್ಪು ಮಾಡಿದ್ರು, ಆದಾಮ್ಗೆ ಪಾಪದ ಸ್ವಭಾವ ಬಂತು. ನಾವು ಎಲ್ಲರೂ ಆದಾಮ್ಗೆ ಹುಟ್ಟಿದ ಕಾರಣದಿಂದ ಆ ಸ್ವಭಾವ, ಪಾಪದ ಸ್ವಭಾವ ಹಂಗೆ ಟ್ರಾನ್ಸ್ಫರ್ ಆಯ್ತು. ಒಬ್ಬ ಕರ್ತನು ಬಂದ್ರು, ಯೇಸು ಸ್ವಾಮಿ, ನಮ್ಮ ಪಾಪಕ್ಕೋಸ್ಕರ ಸತ್ರು, ನಮ್ಮ ನೀತಿಗೋಸ್ಕರ ಎದ್ರು. ಈಗ ಅವ್ರ ಮೇಲೆ ನಂಬಿಕೆ ಇಡುವಾಗ ಈ ಸ್ವಭಾವ ಚೇಂಜ್ ಆಗುತ್ತೆ. ಅದಕ್ಕೆ ಹೊಸದಾಗಿ ಹುಟ್ಟೋದು, ರೂಟೇ ಚೇಂಜ್ ಆಗುತ್ತೆ. ಸ್ವಭಾವ, ನಮ್ಮ ಲೈಫೇ ಚೇಂಜ್ ಆಗುತ್ತೆ. ಬಿಕಾಸ್ ವಿ ಆರ್ ಇನ್ ಕ್ರೈಸ್ಟ್ ಜೀಸಸ್. ನಾವು ಕ್ರಿಸ್ತನಲ್ಲಿದ್ದೇವೆ. ಇದೇ
ಇವರೇ ಕ್ರೈಸ್ತರು, ಹೊಸದಾಗಿ ಹುಟ್ಟಿರೋರು, ನೂತನ ಸ್ವಭಾವವನ್ನು ಹೊಂದಿರೋರು, ಇವರೇ ಕ್ರಿಶ್ಚಿಯನ್. ನೋಡಿ, ನಾನು ನಂಬುತ್ತೀನಿ ಅಂತ ಹೇಳೋದು ಸಾಕಾಗಲ್ಲ. ನೋಡಿ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟೋದು ಆತ್ಮವೇ. ನೋಡಿ, ಅನೇಕರು ಮದುವೆ, ಒಂದು ಕ್ರಿಶ್ಚಿಯನ್ ಹುಡುಗಿನ, ಒಂದು ಕ್ರಿಶ್ಚಿಯನ್ ಹುಡುಗನ ಮದುವೆ ಆಗಕ್ಕೆ ಅವರು ದೀಕ್ಷಾಸ್ಥಾನ ತಗೊಂಡು ಅವ್ರು ಮದುವೆ ಮಾಡ್ಕೊಂತಾರೆ. ಅದು ಹೊಸದಾಗಿ ಹುಟ್ಟುವ ಅನುಭವನೇ ಇಲ್ಲ. ದಟ್ಸ್ ನಾಟ್ ಅ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್. ಕ್ರಿಸ್ತನನ್ನು ನೋಡಿ, ಪವಿತ್ರಾತ್ಮನು ನಮ್ಮಲ್ಲಿ ಒಂದು ಕ್ರಿಯೆ, ಆತ್ಮನ ಒಂದು ಜನನ, ನೀರಿನ ಶುದ್ಧೀಕರಣ ಉಂಟಾಗಬೇಕು. ಆಗ ಮಾತ್ರನೇ ನಾವು ದೇವರನ್ನು ಕಂಡುಕೊಳ್ತೇವೆ. ವಿ ಡೋಂಟ್ ಫಾಲೋ ಅ ರಿಲಿಜನ್. ಈ ತರ ನೋಡಿ, ಮದುವೆಗೋಸ್ಕರ ಅವ್ರು ದೀಕ್ಷಾಸ್ಥಾನ ತಗೊಂಡು ಇದ್ ಮಾಡೋದು, ಇದು ದೇಹ, ಇದು ದೇಹ. ಅನೇಕರು ದೇಹದ ಅಂದ್ರೆ ಆತ್ಮನ ಅನುಭವವಿಲ್ಲದೆ ಫ್ಲೆಶಿ ದೇಹದಿಂದ, ತನ್ನ ಸ್ವಂತ ಬಲದಿಂದ, ದೇಹದ ಬಲದಿಂದ ಕ್ರೈಸ್ತ ಜೀವಿತವನ್ನು ಜೀವಿಸೋಳಿದ್ದಾರೆ. ಅವರು ಮನಸ್ಸಾಕ್ಷಿಯ ನೀತಿಯಲ್ಲಿ ಇರ್ಬೋದು, ಅಥವಾ ನೆಕ್ಸ್ಟ್ ಲೆವೆಲ್ ಧರ್ಮಶಾಸ್ತ್ರದ ನೀತಿಯಲ್ಲಿ ಇರ್ಬೋದು. ದೇವರ ನೀತಿಯನ್ನು ಹೊಂದ್ಕೊಳ್ಳಕ್ಕೆ ಪವಿತ್ರಾತ್ಮನ ಕಾರ್ಯವನ್ನು ಹೊಂದ್ಕೊಳ್ಳೇಬೇಕು. ಯು ಹ್ಯಾವ್ ಟು ಎನ್ಕೌಂಟರ್ ಹೋಲಿ ಸ್ಪಿರಿಟ್. ಎಲ್ಲಿ ಪವಿತ್ರಾತ್ಮನು ಚಳಿಸಲ್ವೋ, ಯಾವ ಸಭೆಯಲ್ಲಿ ಪವಿತ್ರಾತ್ಮನ ಕ್ರಿಯೆ, ಪವಿತ್ರಾತ್ಮನ ಚಳಿಸಲ್ವೋ, ಅಲ್ಲಿ ನೀವು ಬಾನಾಗಿ ಹೆಂಗಾಗ್ತೀರಿ? ಅಲ್ಲಿ ಏನಿಲ್ವೋ ಅದನ್ನು ಹೊಂದ್ಕೊಳಕ್ ಆಗಲ್ವೇ? ಅದಕ್ಕೆ ನಾವು ಪವಿತ್ರಾತ್ಮನು ಚಳಿಸುವ, ಪವಿತ್ರಾತ್ಮನು ಕಾರ್ಯ ಮಾಡುವ ಸಭೆಗೆ ನಾವು ಜೋಡಿಸ್ಕೋಬೇಕು. ನೀವು ವಾಕ್ಯ ಕೇಳ್ಬೋದು, ಪ್ರೇಯರ್ ಮಾಡ್ಬೋದು, ಆದ್ರೆ ದೇವರ ಅನುಭವಗಳು ನಿಮ್ಗಿರಲ್ಲ. ಎಲ್ಲರ ತರನೇ ಇರ್ತೀರ. ಹಬ್ಬಕ್ಕೆ ಮಾತ್ರ ಸಭೆಗೆ ಬರೋದು, ಹಬ್ಬ ಸೆಲೆಬ್ರೇಟ್ ಮಾಡಬೇಕು. ದೇ ಆರ್ ವೆರಿ ಫೆಸ್ಟಿವಲ್ ಕಾನ್ಶಿಯಸ್. ಅವ್ರಿಗೆ ಬರೀ ಹಬ್ಬ ಮಾಡಬೇಕು. ಆದ್ರೆ ನಮ್ಗೆ ಕ್ರಿಸ್ತನಲ್ಲಿರುವ, ಹೊಸದಾಗಿ ಹುಟ್ಟಿರುವ ನಮ್ಗೆ ದಿನ ಹಬ್ಬ, ದಿನ ಯೇಸು ಸ್ವಾಮಿ, ಎವ್ರಿ ಡೇ ಫೆಸ್ಟಿವಲ್. ದಿನ ನಮ್ಗೆ ದೇವರು ರಿಯಲ್ ಆಗಿದ್ದಾರೆ, ದಿನ ನಾವು ದೇವರನ್ನು ಅನುಭವಿಸ್ತಾ ಇದ್ದೀವಿ. ಓಕೆ, ಸೊ ಇದು ದೇವರ ನೀತಿ. ನೋಡಿ ಎಷ್ಟು ಕ್ಲಿಯರ್ ಆಗೈತೆ. ಇದು ನಂಬಿಕೆಯಿಂದ ನಾವು ಓದಿದ್ರಲ್ಲ, ರೋಮನ್ಸ್ ಚಾಪ್ಟರ್ 9:30-31, ರೋಮನ್ಸ್ 9:30-31. ಅದ್ರಲ್ಲಿ ನಾವು ಕ್ಲಿಯರ್ ಆಗಿ ನಂಬಿಕೆಯಿಂದ ಉಂಟಾಗುವ ನೀತಿ. ಸೊ ಈ ನೀತಿ, ಕ್ರಿಸ್ತ ಯೇಸುವಿನಲ್ಲಿರುವ ನೀತಿಯನ್ನು ನಾವು ನಂಬಿಕೆಯಿಂದ ಹೊಂದ್ಕೊಳ್ಬೇಕು. ಆಫ್ಟರ್ ರಿಸೀವ್ ಥ್ರೂ ಫೇತ್, ನಂಬಿಕೆಯಿಂದ ಹೊಂದ್ಕೊಳ್ಬೇಕು. ಸೊ ಅದಕ್ಕೆ ಕ್ರೈಸ್ತ ಜೀವಿತದಲ್ಲಿ ನಂಬಿಕೆ ತುಂಬಾ ಮುಖ್ಯ. ಫೇತ್ ಇಸ್ ಇಂಪಾರ್ಟೆಂಟ್. ಫೇತ್. ನಾವು ನೀತಿಯನ್ನು ರಕ್ಷಣೆ ಹೊಂದೋದು ನಂಬಿಕೆಯಿಂದ. ನೀತಿವಂತನು ಹೆಂಗ್ ಜೀವಿಸ್ತಾರೆ, ಹೆಂಗ್ ಬದುಕ್ತಾರೆ? ನಂಬಿಕೆ. ಸೊ ಅದಕ್ಕೆ ಯೇಸು ಸ್ವಾಮಿಯ ಶಿಲುಬೆಯ ಮರಣ ತುಂಬಾ ಮುಖ್ಯ. ತಿಳ್ಕೊಳ್ಬೇಕು ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ಏನ್ ಮುಗಿಸಿದ್ದಾರೆ. ನಂಬಿಕೆ ಇರಬೇಕು. ದೇವರ ನೀತಿಯಲ್ಲಿ ಜೀವಿಸೋರು ಹೆಂಗ್ ಜೀವಿಸ್ಬೇಕು ಅಂದ್ರೆ ದೇವರಿಂದ ನಡೆಸಲ್ಪಡ್ಬೇಕು. ಯಾಕಂದ್ರೆ ದೇವರಿಂದ ಹೊಂದ್ಕೊಂಡಿರುವ ನೀತಿ. ದೇವರ ನೀತಿ ಅಂದ್ರೆ ಏನು? ದೇವರು ಏನ್ ಹೇಳುತ್ತಾರೋ ಅದು ಸರಿ, ದಟ್ಸ್ ರೈಟ್. ದೇವರು ಯಾವುದು ಬೇಡ ಅಂತಾರೋ, ಸರಿ ಇಲ್ಲ ಅಂತಾರೋ ಅದು ಸರಿ ಇಲ್ಲ. ಬಟ್ ಗಾಡ್ ಸೇಸ್ ಎಸ್ ಆರ್ ನೋ. ಸರಿ ತಪ್ಪು ದೇವರು ಹೇಳೋದೆ, ದೇವರು ಮಾಡೋದು. ಅಂದ್ರೆ ಕ್ರೈಸ್ತರ ನೀತಿ, ದೇವರ ನೀತಿ ಅಂದ್ರೆ ದೇವರಿಂದ ನಡೆಸಲ್ಪಡೋದು. ಒಂದೊಂದು ವಿಷಯಕ್ಕೂ ನೋಡಿ, ಇವತ್ತು ಇದೇ ಮಿಸ್ ಆಗ್ತೈತೆ ಅನೇಕರ ಜೀವಿತದಲ್ಲಿ. ಒಂದೊಂದು ಸಹ ನಾವು ದೇವರನ್ನು ಕೇಳಬೇಕು. ಬಿಕಾಸ್ ವಿ ಆರ್ ಇನ್ ದ ರೈಚಿಯಸ್ನೆಸ್ ಆಫ್ ಗಾಡ್. ದೇವರ ನೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ನಾವು. ದೇವರ ನೀತಿಯಲ್ಲಿ ಜೀವಿಸೋದ್ರಿಂದ ಒಂದೊಂದು ವಿಷಯವು, ಒಂದೊಂದು ನಿರ್ಧಾರವು, ಒಂದೊಂದು ಕಾರ್ಯದಲ್ಲೂ ಯೇಸು ಸ್ವಾಮಿ ಇರಬೇಕು. ಯೇಸು ಸ್ವಾಮಿ ಹತ್ರ ಕೇಳಬೇಕು, ಅವರ ನಿರ್ಧಾರ ಇರಬೇಕು. ಇದೇ ದೇವರ ನೀತಿ. ಮಿಸ್ ಆಗ್ಬಾರ್ದು ವಿಷಯ. ದೇವ್ರ ಹತ್ರ ಕೇಳಬೇಕು, ದೇವ್ರೇ ಇದನ್ನ ಮಾಡ್ಲಾ ಬೇಡವ ಸ್ವಾಮಿ? ದೇವ್ರೇ ಈ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕು ಸ್ವಾಮಿ? ಲೋಕದ ನೀತಿ ಬೇರೆ ತರ ಹೇಳುತ್ತೆ. ಧರ್ಮಶಾಸ್ತ್ರ ಓಕೆ,
ಒಂದು ದೇವರ ಒಂದು ಡೈರೆಕ್ಷನ್ ಸಿಗುತ್ತೆ. ಆದರೆ ದೇವರ ನೀತಿ ಪ್ರತಿಯೊಂದು ವಿಷಯಕ್ಕೂ ದೇವರ ದೇವರೇ ನನ್ನ ಮನೆಯಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಚಿಕ್ಕ ಸಣ್ಣ ವಿಷಯಗಳಲ್ಲಿ ಒಂದು ವಿಧವಾದ ಕೋಪ, ಒಂದು ಜಗಳ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಒಂದು ಸಮಾಧಾನ ಇಲ್ಲ. ಯಾಕೆ ಇಲ್ಲ ಅಂದ್ರೆ ದೇವರ ನೀತಿಯ ಪ್ರಕಾರ ನಡೀತಾ ಇಲ್ಲ, ದೇವರ ನೀತಿಯನ್ನು ಸ್ಥಾಪಿಸ್ತಾ ಇಲ್ಲ. ತನ್ನ ನೋಡಿ ಎಂತ ಹೇಳ್ತಾರೆ ನಾನೇ ಸರಿ, ಗಂಡ ಹೇಳ್ತಾರೆ ನಾನೇ ಸರಿ. ದೇವರ ನೀತಿಯನ್ನು ಕೇಳ್ತಾ ಇದ್ದೀರಾ? ದೇವರೇ ಹಿಂಗ್ ಈ ತರ ನಡೀತಾ ಇತ್ತು ಮನೆಯಲ್ಲಿ, ನಾನು ಏನ್ ಮಾಡೋದು? ಮನೆ ಕೆಲಸದಿಂದ ಬರುವಾಗ ನಾನು ಹೆಂಡತಿ ಹೇಳೋದು, ನನಗೆ ಅವ್ರು ಮಾತಾಡೋದು ನನ್ ನೋವಾಗುತ್ತೆ. ಏನ್ ಮಾಡೋದು ಸ್ವಾಮಿ? ಹಂಗ್ ಕೇಳಿದ್ರೆ ದೇವ್ರ ನೀತಿ. ದೇವ್ರು ಹೇಳ್ತಾರೆ ಹೆಂಗ್ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಲ್ಲ ಒಂದು ಸಮಾಧಾನ, ದೇವರ ನೀತಿ ಸ್ಥಾಪಿತವಾಗುತ್ತೆ. ಅದೇ ರೀತಿಯಲ್ಲಿ ಗಂಡ ದೇವ್ರು ಹೆಂಗಿದ್ರು ಏನಾದ್ರು ಹೇಳ್ತಾ ಇರ್ತಾರೆ, ನಮ್ ಗಂಡ ಬೈತಾ ಇರ್ತಾರೆ ಅಥವಾ ಒಂದ್ಸತಿ ಕೈ ಮಾಡ್ತಾರೆ. ಏನ್ ಮಾಡೋದು? ದೇವ್ರ ಹೆಂಗ್ ನಡ್ಕೊಳ್ಬೇಕು. ಸೊ ದೇವರ ನೀತಿ, ಗಾಡ್ಸ್ ರೈಚಿಯಸ್ನೆಸ್ ಏನ್ ಮಾಡೋದು ಸ್ವಾಮಿ? ಎಲ್ಲದರಲ್ಲೂ ಸಹ ದೇವರ ಹತ್ರ ಕೇಳೋದು, ದೇವ್ರು ಏನ್ ಹೇಳ್ತಾರೋ ಆ ರೀತಿಯಲ್ಲಿ ನಡ್ಕೊಳ್ಳೋದು. ಇದು ದೇವರ ನೀತಿ. ಲಿವ್ ಇನ್ ಗಾಡ್ಸ್ ರೈಚಿಯಸ್ನೆಸ್. ಕ್ರೈಸ್ತರು ಲೋಕದ ನೀತಿ ಇಳಿಬಾರ್ದು, ಸರಿ ತಪ್ಪಲ್ಲೇ, ಅಥವಾ ಧರ್ಮಶಾಸ್ತ್ರದ ನೀತಿಗೆ ಇಳಿಬಾರ್ದು. ಕ್ರಿಸ್ತನ ದೇವರ ನೀತಿಯ ಸ್ಟ್ಯಾಂಡರ್ಡ್ ಅನ್ನು ಜೀವಿಸ್ಬೇಕು ಪ್ರತಿಯೊಂದು ದೇವರು. ಸೊ ಆ ದೇವರ ನೀತಿ ಏನು ಅಂತ ಕ್ರೈಸ್ತರಿಗೆ ಪತ್ರಗಳಲ್ಲಿ ದೇವರು ಬರೆದು ಕೊಟ್ಟಿದ್ದಾರೆ. ರೈಚಿಯಸ್ನೆಸ್ ಅಪೊಸ್ತಲರು, ಇದೇ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರ ನೀತಿ, ಅಪೊಸ್ತಲರು ಹೆಂಗ್ ತೀರ್ಮಾನಗಳನ್ನು ತಗೊಂಡು ಆ ನೀತಿಯಲ್ಲಿ ಹೆಂಗ್ ಜೀವಿಸಿದ್ರು, ಯೇಸು ಸ್ವಾಮಿ ಹೆಂಗ್ ಜೀವಿಸಿದ್ರು. ಸೊ ವಿ ಲರ್ನ್ ಥ್ರೂ ಸ್ಕ್ರಿಪ್ಚರ್ಸ್. ಆ ಒಂದು ಗೈಡೆನ್ಸ್, ನಾಲೆಜ್ ನಮಗೆ ದೇವರ ವಾಕ್ಯದಲ್ಲಿ ಸಿಗುತ್ತೆ. ಆಮೆನ್.